ಕಾರವಾರ ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಈ ಕಾರ್ಯಾಚರಣೆ ಸ್ಥಗಿತಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೃತ ಜಗನ್ನಾಥ್ ನಾಯ್ಕ ಮಕ್ಕಳ ಕಣ್ಣೀರಿದು. ತಂದೆಯ ದೇಹ ಬೇಡ, ಕೊನೆ ಪಕ್ಷ ಆದ್ರೂ ತಂದೆಯ ಅಸ್ಥಿಯನ್ನಾದ್ರೂ ನಮ್ಗೆ ಹುಡುಕೊಡಿ, ನಮ್ಮ ತಂದೆಗೆ ಮುಕ್ತಿ ಕೊಡಿಸ್ಬೇಕು ನಾವು ಅಂತ ಕಣ್ಣೀರು ಹಾಕ್ತಿದ್ದಾರೆ ಅವ್ರ ಮಕ್ಕಳು. ಒಂದು ಕಡೆಯಲ್ಲಿ ಈಗಾಗಲೇ ಶೋಧ ಕಾರ್ಯ ಈಶ್ವರ್ ಮಲ್ಪೆ ಅವರ ತಂಡ ನಡೆಸ್ತಾ ಇದೆ. ಕಾರವಾರ ಶಿರೂರಿನಲ್ಲಿ ನಡೆದಿರುವಂತಹ ಗುಡ್ಡ ಕುಸಿತ ದುರಂತಕ್ಕೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂತ ಈ ಸಂದರ್ಭದಲ್ಲಿ ಪೊಲೀಸರು ತಡೆಯೊಡ್ಡಿದ್ದಾರೆ. ಹಾಗಾದ್ರೆ ಏನ್ ಕಾರಣಕ್ಕೆ ಹಾಗಾದ್ರೆ ತಡೆಯೊಡ್ಡಿದ್ದಾರೆ? ಒಂದ್ ಕಡೆ ಅವರ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ಮೃತ ಜಗನ್ನಾಥ್ ಅವರ ಮಕ್ಕಳು, ನಮ್ಗೆ ಅಟ್ಲೀಸ್ಟ್ ಒಂದು ಅಸ್ಥಿ ಆದರೂ ಕೊಡಿ ಅಂತ ಹೇಳಿದ್ರೆ ತಂದೆನಂತೂ ಹುಡ್ಕೊಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಅಸ್ಥಿ ಆದ್ರೂ ಕೊಟ್ರೆ ಅವ್ರಿಗೆ ಮುಕ್ತಿ ಕೊಡಿಸ್ಬೇಕು ನಾವು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮತ್ತೆ ರೋಡ್ಗಳು ಮನೆ ಚಾವಣಿ ಇದೆಯಲ್ಲ ಅದೆಲ್ಲ ಅಲ್ಲಿ ಅದು ಅದೇ ರೀತಿದೆ. ಇಲ್ಲೂ ಒಂದು ಸ್ವಲ್ಪ ವೈರ್ಸ್ ನೋಡಿ, ಇದು ನದಿಯಲ್ಲಿ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಆದರೆ ಈ ಹುಡುಕಾಟಕ್ಕೆ ಪೊಲೀಸರವರು ಅಡ್ಡಿಪಡಿಸಿದ್ದಾರೆ. ಈಶ್ವರ್ ಮಲ್ಪೆ ತಂಡಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ನವರು. ನದಿಯಿಂದ ಹೊರಗಡೆ ಕರೆಸಿದ್ದಕ್ಕೆ ಈಶ್ವರ್ ಮಲ್ಪೆ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ದೊಡ್ಡವರ ಮನೆಯಲ್ಲಿ ಹೀಗಾದ್ರೆ ನೀವು ಹೀಗೆ ಮಾಡ್ತಾ ಇದ್ರಾ ಅಂತ ಅವರು ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಬೇಸರವನ್ನ ಹೊರಹಾಕಿದ್ದಾರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು. ಸಾಮಾನ್ಯವಾಗಿ ನೀವು ನೋಡಬಹುದು, ಸಾಕಷ್ಟು ಕುಟುಂಬಗಳಿಗೆ ನೆರವಾಗಿರುವಂಥದ್ದು. ಮೃತ್ಯು ಆದಂಥ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಪಾಪ ಅವರ ಜೀವಕ್ಕೆ ರಕ್ಷಣೆ ಇಲ್ಲದೆ ಅವರು ಮುಳ್ಕೊಂಡು ಹೆಲ್ಪ್ ಮಾಡು ಪಾಪ ಇವ್ರಿಗೆ ಕೊಡ್ಬೇಕು. ಅಲ್ಲೆಲ್ಲ ಒಂದೇ ಭಾರತ್ ನಿಂತ್ಕೊಂಡಿದ್ದಾರೆ ಇದ್ದತ್ರ. ಯಾಕೆ ನೋಡಿ ಗ್ರಾಮ ಪಂಚಾಯತ್ ಇಲ್ಲಿ ಮೆಂಬರ್ ಇರ್ಬೇಕಲ್ಲ. ಇಲ್ಲ ನಿಂತ್ಕೊಬಿಟ್ಟಿದೆ ಒಂದೇ ಭಾರತ್. ಅವ್ರು ಬರ್ಲಿಲ್ವಾ? ಹೌದಾ, ಓಕೆ. ಶೇಷರ್ ಇದು ಮತ್ತಿದು ನೀರು ಬಾಟ್ಲೆ ತಗೊಬರ್ಲಿಕ್ಕೆ ತುಂಬ ಬೇಜಾರಾಯಿತು. ಮತ್ತೆ ನನ್ನ ಶೂಟ್ ಇಟ್ಕೊಂಡು ಮತ್ತೆ ನೀರು ಇಳಿದೆ. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು. ಆದಷ್ಟು ನಮ್ಮ ಸ್ವಯಮಿಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ. ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡಳಿತ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತೆ ಅಂತ ಗೊತ್ತಾಗಲ್ಲ. ಇದಕ್ಕೆ ಸಮಸ್ತ ಜನತೆ ಅವರ ನಮ್ಮ ಪರವಾಗಿರಬೇಕು. ನೀವು ಹೇಳಿ ಹುಡುಕಾಡ್ಲಿಕ್ಕೆ ಒಂದು ಇನ್ನೂ ಸಹ ನಾವು ಹುಡುಕಾಡ್ತೇವೆ. ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರೆ ಅದರ ಅಡಿಭಾಗದ ಏನಾದ್ರು ಸಿಗಬಹುದು ಅಂತೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೇನೆ. ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಇನ್ನು ನೀವು ನಾನು ಇಲ್ಲೇ ಇರ್ತೀನಿ, ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡ್ಕಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ. ಖಂಡಿತವಾಗಿ ನೋಡಿದ್ದೇನು ಸುಮಾರು ಅಂದರೆ ಎಷ್ಟು ವೆಯ್ಟ್ ಇದೆ ನೋಡಿ. ಇಷ್ಟೆಲ್ಲ ವೆಯ್ಟ್ ಹಾಕ್ಕೊಂಡು ಹೋಗಬೇಕಾದ್ರೆ ಸುಲಭ ಅಲ್ಲ. ನಮ್ಮ ಸ್ಕೂಬಾ ಡೈವರ್ ಬೇರೆ ಸಹ ಅಷ್ಟು ವೆಯ್ಟ್ ಹಾಕಲ್ಲ. ಯಾಕೆಂದ್ರೆ ಸುಮಾರು 15 kg ಅಡಿ ಉಂಟು. ಅದು ಹಾಕಿದರೆ ಅಡಿಗೆ ಹೋಗಿಬಿಡ್ತಾರೆ. ಆ ರೀತಿಯಲ್ಲಿ ನಾವು ಅಡಿಗೆ ಹೋಗಬೇಕಾದ್ರೆ ತಳಭಾಗದಲ್ಲಿ ಹುಡುಕಬೇಕು. ತಳಭಾಗ ನಾವು ಮಣ್ಣನ್ನು ಮುಟ್ಟಿ ಆ ಭಾಗ ಜಗನ್ನಾಥ ಆಗಲಿ ಲೋಕೇಶ್ ಅವರ ಸಿಲಿಟನ್ ಭಾಗ ಸಿಗುತ್ತದೆ. ಅದಕ್ಕೆಲ್ಲ ಅದು ಕೈಗೆ ಪರ್ಶಜ್ಞಾನ ಆಗ್ತಂತ ಹುಡುಕ್ತಾ ಹೋಗ್ತಿದ್ದೆ. ಆದರೆ ಒಂದು ಮರ ಮತ್ತು ಒಂದು ಗಾಡಿಯ ಕಬ್ಬಿಣ ಪೀಸ್ ಸಿಕ್ಕಿದೆ. ಅದು ಯಾವುದು ಗಾಡಿ ನೋಡಿಲ್ಲ, ತೆಗಿಲಿಕ್ಕೆ ಆಗಿಲ್ಲ. ಈಗ ಅಲ್ಲಿ ಕಟ್ಟಿಟ್ಟಿದ್ದೀನಿ. ಆದಷ್ಟು ಜನಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿತಿದ್ದೀನಿ. ತುಂಬ ಬೇಜಾರು. ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ? ನೇರವಾದಂಥ ಪ್ರಶ್ನೆಯನ್ನು ರಿಪಬ್ಲಿಕರಣ ಮಾಡ್ತಾ ಇದೆ. ಇವತ್ತು ಅವ್ರ ಮಕ್ಕಳನ್ನು ಮಾತಾಡ್ತೀನಿ. ಈಗ ಏನು ಹೇಳ್ತೀರ? ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ಏನಂತ ತಿಳಿಸಿದ್ದಾರೆ? ಸರ್, ನಮ್ಮ ತಂದೆಯವರು ಸಿಕ್ಕಿಲ್ಲ. ಇನ್ನು 32 ದಿವಸ ಆಯ್ತು ಅವ್ರ ಮೃತದೇಹನ. ಏನು ಒಂದು ಐಡೆಂಟಿಟಿನೂ ಸಿಗಲಿಲ್ಲ. ನಾವು ಅದಕ್ಕೆ ಈಶ್ವರ್ ಮಲ್ಪೆ ಸರ್ ಹತ್ರ ಬೆಳಿಗ್ಗೆ ಹೋಗಿ ನಮ್ಮ ತಂದೆಯವ್ರು ಸಿಗಲಿಲ್ಲ, ನಾವು ಇಬ್ಬರು ಹೊಳೆಗೆ ಹಾರ್ಬಿಡ್ತೀವಿ ಸರ್. ಅವ್ರು DC ಅವರು ಪರ್ಮಿಷನ್ ಕೊಡ್ತಾ ಇಲ್ಲ, ಯಾಕಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಮನೇಲಿ ಯಾರಾದರೂ ತೀರೋಗಿದ್ರೆ ಹಿಂಗೆ ಮಾಡ್ತಾ ಇದ್ರೆ ಏನಂತನೂ ಗೊತ್ತಾಗ್ತಾ ಇಲ್ಲ. ಅವರು DC ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ನಾವು ಬಡವರು ಅಂತ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಸರ್.
ತುಂಬ ಬೇಜಾರಾಗ್ತಾ ಇದೆ. ಅದು ಅವರು ಆಗಿ ಸಪೋರ್ಟ್ ಮಾಡ್ಲಿಕ್ಕೆ ಬಂದರೂ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ನಿಮಗೆ ಶಾಸಕರು ಒಂದು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು. AC ಕಚೇರಿಗೆ ಹೋಗಿದ್ರೆ ಅಲ್ಲಿ ನಿಮಗೆ ಕೆಲಸ ಸಿಗಲಿಲ್ಲ. ಈಗ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಕುಮಟಾ ತಹಶೀಲ್ದಾರ್ ಅಥವಾ ಅಂಕೋಲಾ ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಿಸ್ತೀನಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದಾರೆ MLA. ಪ್ರಯತ್ನ ನಾಳೆ ಮಾಡ್ತೀರಾ ನೀವು? ಹಾಂ, ನಮಗೇನು ಹೇಳಲಿಲ್ಲ MLA ಸರ್. ಅವ್ರ ಕಡೆಯಿಂದ ನಮಗೇನು ಸುದ್ದಿ ಇಲ್ಲ, ಆ ಥರ ಏನು ಹೇಳಿಲ್ಲ. ಆ ದಿನ ಹೇಳಿದ್ದಷ್ಟೇ, AC ಆಫೀಸಿಗೆ ಹೋದಾಗ ನಮ್ಮದು ಡಾಕ್ಯುಮೆಂಟ್ ಎಲ್ಲ ತೊಗೊಂಡಿದ್ರು. ಆಮೇಲೆ ಇದು ಕೆಲಸ ಇದ್ರೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದರು ಅಷ್ಟೇ, ಮತ್ತೇನು ಹೇಳಿಲ್ಲ ನಮಗೆ. ಇಲ್ಲ, ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆನೇ ಅವರು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ದಾರೆ, ತಹಶೀಲ್ದಾರ್ ಕಚೇರಿಗೆ ಒಂದು ಕೆಲಸ ಕೊಡಲೇಬೇಕು ಅಂತೇಳೋರು ಇದು ಮಾಡಿದ್ದಾರೆ. ಅವ್ರು ಕೆಲಸ ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಯಾಕಂದರೆ ಈಗ ಫ್ಯಾಮಿಲಿ ನಮ್ಮ ತಂದೆನೂ ಇಲ್ಲ, ಈಗ ನಾವೇ ನೋಡ್ಕೊಂಡು ಹೋಗ್ಬೇಕು ನಮ್ಮ ಮನೇನ. ಅದಕ್ಕೆ ಅವ್ರು ಕೆಲಸ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ನೀವು ಇಷ್ಟೊಂದು ನೋವು ತಿಂತಾ ಇದ್ದೀರಾ? ಅಂದರೆ ಇಂಥ ಸಂದರ್ಭದಲ್ಲಿ ನೋಡಿ, ತಂದೆಯ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ, ಅವ್ರ ಮುಖವನ್ನು ಕೂಡ ನೋಡೋದಕ್ಕೆ ಆಗಲಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನೋವಿದೆ. ಆದರೆ ಇವತ್ತು ಇಷ್ಟು ದಿನ ಆಗಿದೆ, ಕಾರ್ಯಾಚರಣೆಗೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸ್ತಿದ್ದಾರೆ ಈಶ್ವರ್ ಮಲ್ಪೆ ಅವರಿಗೆ. ನೀವು ಹೌದಾ ಈಶ್ವರ್ ಮಲ್ಪೆ ಅವ್ರಿಗೆ ಕೇಳ್ಕೊಂಡ್ರ ನಮ್ಮ ಅಟ್ಲೀಸ್ಟ್ ಮೂಳೆ ತಂದು ಕೊಡಿ ಅಂತ? ಹೌದು ಸರ್, ನಮಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು ಮೂಳೆ ಆದರೂ ಬೇಕಲ್ಲ ಸರ್. ಇಲ್ಲಾಂದ್ರೆ ನಾವು ಈಗ ಹಿಂಗೆ ಎಷ್ಟು ದಿನ ಅಂತ ಕಾಯ್ತಾ ಇರೋದು? ಅವರಿಗೆ ಒಂದು ಮುಕ್ತಿ ಕೊಡಿಸ್ಬೇಕಲ್ಲ ನಾವು. ಅದಕ್ಕೆ ಈಶ್ವರ್ ಮಲ್ಪೆ ಸರ್ ಹತ್ರ ಬೆಳಿಗ್ಗೆ ಹೋಗಿ ಕೇಳ್ಕೊಂಡಿದ್ವಿ ಸರ್. ಈಗ ಮತ್ತೆ ಮಳೆ ಬಂದರೆ ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ. ಈಗ ಇವತ್ತು ಮಳೆನೂ ಇಲ್ಲ, ಈಗಲೇ ಎಲ್ಲ ಕಾರ್ಯಾಚರಣೆ ಮಾಡಿದ್ರೆ ಚಲೋ ಆಗ್ತಿತ್ತು. ಮತ್ತೆ ಮಳೆ ಬಂದರೆ ಆಯಿತು, ಅಲ್ಲೇ ನಿಲ್ಲಿಸ್ತಾರೆ. ಈಗ ಮತ್ತೆ ಮಳೆ ಬಂತು, ನೀರು ಗರಡಾಯಿತು ಅಂತ ಮತ್ತೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಕಾರ್ಯಾಚರಣೆ. DC ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ರಿಪಬ್ಲಿಕ್ ಕನ್ನಡ ಮೂಲಕ ಅವ್ರು DC ಅವ್ರಿಗೆ ಪರ್ಮಿಷನ್ ಕೊಡ್ಬೇಕಂತ ಕೇಳ್ಕೊತೀವಿ. ಈಶ್ವರ್ ಮಲ್ಪೆ ಸರಿಗೆ ಪರ್ಮಿಷನ್ ಕೊಡ್ಬೇಕಂತ ಕೇಳ್ಕೊತೀವಿ ಸರ್. ನೋಡಿ, ಈಗ ಜಗನ್ನಾಥ್ ನಾಯಕ ಮಕ್ಕಳು ಅವ್ರು ಕೇಳ್ಕೊಳ್ತಾ ಇರೋದು ಅಟ್ಲೀಸ್ಟ್ ಒಂದು ಮೂಳೆನಾದರೂ ಕೊಡಿ ಅಂತ ಹೇಳಿ. ಜಿಲ್ಲಾಡಳಿತ ಅನುಮತಿಯನ್ನು ಕೊಡ್ತಾ ಇಲ್ವಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಧಿಕಾರಿಗಳು ಯಾಕೆ ಸರ್ ನೋಡಿ, ದಯವಿಟ್ಟು ಹೇಳ್ತಿ, ಇನ್ನೊಂದು ನಾವು ಒಂದು 4 ದಿನ ಕಾಯ್ತೇವೆ. ಇಲ್ಲ ಅಂತಂದ್ರೆ ಅವನ ಜೊತೆಗೆ ಇಬ್ರು ಹೆಣ್ಣು ಮಕ್ಕಳಿಗೂ ಹಾರ್ಲಿಕ್ಕೆ ಹೇಳ್ತೀನಿ ನಾನು. ನೀವ್ ಯಾಕ್ರೆ ಮಾತಾಡ್ತೀರಾ? ನಮ್ಮ ಭಾವ ನಾವೇ ಅಲ್ಲ ಭಾವ ಅಂತಾರೆ, ಅದನ್ನ ಯಾಕೆ ನೀವು ಆತರ ಮಾತಾಡ್ತೀರಿ? DC ಅವರು ನಮ್ಗೆ ಪರ್ಮಿಷನ್ ಕೊಡ್ಸೆ ನಮ್ಮ ಈಶ್ವರ್ ಮಲ್ಪೆ ಅವ್ರ ಜೊತೆ ಇವ್ರು ಮಾತಾಡಿದ್ದಾರೆ. ಅವರು ನಾವು ರಿಪಬ್ಲಿಕ್ ಕನ್ನಡ ಮಾತಾಡ್ತೀವಿ, ನಾವು ಮಾತಾಡ್ತೀವಿ, ನೀವು ಆತರ ಎಲ್ಲ ಮಾತಾಡಕ್. ಯಾಕಂತಂದ್ರೆ ಒಂದು ತಿಂಗಳಾಯ್ತು, ಅವಾಗ ನೀರು ಜಾಸ್ತಿ ಇತ್ತು, ಒಪ್ಕೊಳ್ಳೋಣ. ಇವಾಗ ನೀರು ಕಡಿಮೆ ಇದೆ, ಇವಾಗಲೂ ಕಾರ್ಯಾಚರಣೆ ಮಾಡ್ಲಿಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ದಯವಿಟ್ಟು ಹೇಳ್ತೀನಿ, ನಮ್ಮ ಭಾವನನ್ನು ಹುಡುಕೊಡ್ಲಿವಂಥ ಕೆಲಸ ಜಿಲ್ಲಾಡಳಿತ ಆದಷ್ಟು ಬೇಗ ಮಾಡ್ಕೊಡ್ಲಿಕ್ಕೆ ಹೇಳ್ರಿ. ಯಾಕಂದರೆ ಅವರು ಮೂಳೆ ಸಿಕ್ಕಿದ್ರು ಸಾಕು, ನಾವು ಅಂತ್ಯ ಸಂಸ್ಕಾರ ಮಾಡಿ ಇದು ಮಾಡ್ಕೊಂಡಿರ್ತೀವಿ. ಎಷ್ಟು ದಿನ ಅಂತ ಪಾಪ ಹೆಣ್ಮಕ್ಳು ಮನೇಲಿ ಸರ್ ಕಣ್ಣೀರು ಹಾಕ್ತಾ ಇರ್ಬೇಕು ಹೇಳಿ. ಯಾವುದಾದ್ರೂ ಒಂದು ಅಂತ್ಯ ಅನ್ನೋದು ಇರಲೇಬೇಕಲ್ವಾ? ಆದಷ್ಟು ಬೇಗ ಅದನ್ನು ಇದು ಮಾಡ್ಕೊಡ್ಲಿಕ್ಕೆ ನಾವು ಕೇಳ್ತಾ ಇದ್ದೇವೆ ನಿಮ್ಮ TV ಮುಖಾಂತರ. ಸರ್, ನೀವು ಆ ಥರ ಎಲ್ಲ ಮಾತಾಡ್ಕೋಬೇಡಿ. ನಾವಿದ್ದೀವಿ ನಿಮ್ಮ ಜೊತೆಲಿ. ರಿಪಬ್ಲಿಕ್ ಕನ್ನಡ ಇರುತ್ತೆ, ರಿಪಬ್ಲಿಕ್ ಕನ್ನಡ ಇರುತ್ತೆ ಯಾವಾಗಲೂ ಕೂಡ. ಸರ್, ದೊಡ್ಡ ವ್ಯಕ್ತಿಗಳ ಎಷ್ಟು ದಿನ ಅಂತ ಕಾಯ್ತಾರೋ ಸರ್. ಅವ್ರಾಗೆ ಬಂದ್ರು ಬಿಡ್ತಾ ಇಲ್ಲ ಅಂದ್ರೆ DC ಅವರು, ಅಲ್ಲಿ ನೀರಿನೊಳಗೆ ನಿಧಿ ಇದೆಯಾ? ಅಲ್ಲಿ ಇರೋದು ಇದೇ ತರ ಮಾಡ್ತಾರ ಸರ್? ಪರ್ಮಿಷನ್ ಕೊಡದೇ ಕೊಡ್ತಾರೆ. ಇಲ್ಲಿಂದ ಕೇಂದ್ರ ಸರ್ಕಾರದಿಂದ ತಗೊಬರ್ತಾರೆ ದೊಡ್ಡ ಮಷಿನ್ಗಳನ್ನ. ಇಲ್ಲಿ ಯಾಕೆ ಈ ತರ ಕಾರ್ಯಾಚರಣೆ ವಿಳಂಬ ಮಾಡ್ತಾ ಇದ್ದಾರೆ? ಯಾಕೆ? ಏನು ಜನರೆಲ್ಲ ಊರಿಂದ ಜನರು ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡ್ಬೇಕಾ? ಏನು ಮಾಡ್ಬೇಕಂತನಾದ್ರೂ ಹೇಳಿ, ನಾವು ಮಾಡ್ತೇವೆ, ಗೊತ್ತಲ್ಲ. ಅದು ಇಂಥ ಅನ್ಯಾಯ ಮಾತ್ರ ಆಗೋದು ಬೇಡ ಯಾರಿಗೂ.